ನಾನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾದಾಗಿಂದನೂ ಕೂಡ ಅನೇಕ ಚುನಾವಣೆಗಳನ್ನು ಎದುರಿಸಿದ್ದೇನೆ. ಬಹಳ BJPಯ ವ್ಯವಸ್ಥೆನಲ್ಲೇ ಅನೇಕ ಚುನಾವಣೆ ಕೂಡ ಗೆದ್ದಿದ್ದೇವೆ. ಮಾನ್ಯ M. ಆನಂದರಾಯರು ಚುನಾವಣೆ 83 ನಿಂತಹ ಸಂದರ್ಭದಿಂದ ಹಿಡಿದು ಅವಾಗಲೂ ಗೆದ್ವಿ ನಾವು. D.H. ಶಂಕರಮೂರ್ತಿಯವರು 5 ಬಾರಿ MLC ಮಾಡೋದಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ನಮ್ಮದೇ ಒಂದು ವ್ಯವಸ್ಥೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಜನ ಮೆಚ್ಚೋ ರೀತಿಯಲ್ಲಿ ಪ್ರಯತ್ನ ನಡೆಸಿ ಗೆದ್ದಿದ್ದೇವೆ. ಶ್ರೀಯುತ ಆಯನೂರು ಮಂಜುನಾಥ್ ಅವರು MLC ಆಗೋದಕ್ಕಿರ್ಬೋದು, MP ಆಗೋದಕ್ಕಿರ್ಬೋದು, ನಮ್ಮದೇ ವ್ಯವಸ್ಥೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಡೆಸ್ಕೊಂಡ್ಬಂದಿದ್ದೇವೆ. ನಾನು 5 ಬಾರಿ MLA ಆದಾಗ ಭಾರತೀಯ ಜನತಾ ಪಾರ್ಟಿಯ ವ್ಯವಸ್ಥೆಯಲ್ಲಿ 5 ಬಾರಿ ಗೆದ್ದೇನೆ. ಇದು ಭಾರತೀಯ ಜನತಾ ಪಾರ್ಟಿ. ತುಂಬ ನೊಂದು ಹೇಳ್ತಾ ಇದ್ದೇನೆ, ಆ ಭಾರತೀಯ ಜನತಾ ಪಾರ್ಟಿ ಇವತ್ತು ಸರ್ಜಿ ಗುಂಡು ಪಾರ್ಟಿ ಆಗಿಬಿಟ್ಟಿದೆ. ನೊಂದು ಹೇಳ್ತಾ ಇದ್ದೇನೆ. ವಿದ್ಯಾವಂತರು ಅನ್ನೋರು ಈ ಎಲ್ಲ ಚುನಾವಣೆಯಲ್ಲಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. MLA ಚುನಾವಣೆ, MLC ಚುನಾವಣೆ, MP ಚುನಾವಣೆ, ರಾಘವೇಂದ್ರನ್ MP ಚುನಾವಣೆ ಸೇರಿ ನಾ ಹೇಳ್ತಾ ಇದ್ದೀನಿ. ಎಂದೂ ಪದವೀಧರರನ್ನ, ವಿದ್ಯಾವಂತರನ್ನ ದುರಭ್ಯಾಸದ ದಿಕ್ಕಲ್ಲಿ ನಾವು ತಳ್ಳಲಿಲ್ಲ. ಗುಂಡು ಪಾರ್ಟಿ ನನ್ನ ಜೀವನದಲ್ಲಿ ನಾನು ಕೊಟ್ಟಿಲ್ಲ. ಅದರ ಅನೇಕ ವ್ಯಕ್ತಿಗಳು, ಪದವೀಧರರು, ವಿದ್ಯಾವಂತರು, ಡಾಕ್ಟರ್ಗಳು, ಇಂಜಿನಿಯರ್ಗಳು ಗುಂಡು ಪಾರ್ಟಿಗೆ ಹೋಗಿ ಮಾರನೇ ದಿನ ಬೆಳಗ್ಗೆ ಫೋನ್ ಮಾಡಿದ್ದಾರೆ, ಸರ್ ಗುಂಡು ಪಾರ್ಟಿಗೆ ಕರೆದಿದ್ರು, ನಾವು ಹೋಗಿದ್ವಿ, ತಪ್ಪು ತಿಳ್ಕೊಬೇಡಿ, ನಾವು ಹೋಗಲಿಲ್ಲ ಅಂತಂದರೆ ನಾವು ಸರ್ಜಿ ಜೊತೆಗೆ ಇಲ್ಲ ಅನ್ನೋಂಥ ಒಂದು ಭಾವನೆಯಿಂದ ನಮಗೆ ತೊಂದರೆ ನಾಳೆ ಕೊಡ್ಬೋದು ಅನ್ನೋಂಥ ಉದ್ದೇಶದಿಂದ ನಾವು ಹೋಗಿದ್ವಿ. ಆದರೆ ನಾವು ಖಂಡಿತ ರಘುಪತಿ ಭಟ್ರಿಗೆ ಓಟ್ ಕೊಡ್ತೀವಿ. ಈ ಮಾತನ್ನು ಕೂಡ ಅನೇಕ ವ್ಯಕ್ತಿಗಳು ಗುಂಡು ಪಾರ್ಟಿಗೆ ಹೋದವರು ಕೂಡ ಮಾರನೇ ದಿನ ಬೆಳಿಗ್ಗೆ ಫೋನ್ ಮಾಡ್ತಾರೆ. ಮಾರನೇ ದಿನ ಬೆಳಿಗ್ಗೆ ಯಾಕೆ ಮಾಡ್ತಾರೆ ಅಂದರೆ ಸ್ವಲ್ಪ ನಾಶ ಇಳಿದಿರುತ್ತೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಶಿವಮೊಗ್ಗ, ನಾನು ಸೀಮಿತವಾಗಿ ಶಿವಮೊಗ್ಗ ಕೇಳ್ತಾ ಇದ್ದೀನಿ. ನಾನು ಎಲ್ಲ ಪದವೀಧರರ ಕ್ಷೇತ್ರದಲ್ಲೂ ಇದಾಗ್ತಾ ಇದೆ ಅಂತ ಹೇಳಲ್ಲ, ಎಲ್ಲ ಶಿಕ್ಷಕರ ಕ್ಷೇತ್ರದಲ್ಲಿ ಆಗ್ತಾ ಇದೆ ಅಂತ ಹೇಳ್ತಿಲ್ಲ. ಸೀಮಿತವಾಗಿ ಇವತ್ತೇನು ವಿಧಾನ ಪರಿಷತ್ತಿನ ಪದವೀಧರರ ಕ್ಷೇತ್ರದಲ್ಲಿ ನೊಂದು ನಮಗೆ ಫೋನ್ ಮಾಡ್ತಾ ಇದ್ದಾರೆ ಪದವೀಧರರು. BJP ಈ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಸರ್, ಒಬ್ಬ ಡಾಕ್ಟರ್ ಈ ರೀತಿ ನಮ್ಮನ್ನೆಲ್ಲ ದಾರಿ ತಪ್ಪಿಸ್ತಾ ಇದ್ದಾರೆ. ನಾನು ನೊಂದು ಹೇಳ್ತೇನೆ, ಡಾಕ್ಟರ್ ಸರ್ಜಿ ಅವರು ಸುಸಂಸ್ಕೃತ ಮನದಂದಿಂದ ಬಂದವರು. ಬರೋ ಮುಂಚೆ ಅವ್ರ ಹತ್ರ ಅನೇಕ ಹಿರಿಯರು ಮಾತಾಡಿದರು. ಹರ್ಷ ಕೊಲೆ ಆದಂಥ ಸಂದರ್ಭದಲ್ಲಿ ಎಲ್ಲ ಹಿಂದುತ್ವವಾದಿಗಳಿಗೆ ನೋವಾದಂಥ ಸಂದರ್ಭದಲ್ಲಿ
ಆ ಎಲ್ಲ ಹಿಂದುತ್ವವಾದಿಗಳಿಗೆ ಆಕ್ರೋಶ ಇತ್ತು. ಯಾರು ಕೊಲೆ ಮಾಡಿದ್ನೋ ಆ ಮುಸಲ್ಮಾನ್ ಗೂಂಡಾ ಬಗ್ಗೆ ಆಕ್ರೋಶ ಇತ್ತು. ಆ ಸಂದರ್ಭದಲ್ಲಿ ಕೆಲವು ನಕ್ಸಲಿಸ್ಟರನ್ನ, ಕೆಲವು ಮುಸಲ್ಮಾನರನ್ನ, ಕೆಲವು ಕ್ರಿಶ್ಚಿಯನ್ ಕರ್ಕೊಂಡು ಶಾಂತಿಗಾಗಿ ನಡೆಗೆ ಹರ್ಷನ ಕೊಲೆ ಆದಾಗ ನಮ್ಮೆಲ್ಲರದ್ದು ರಕ್ತ ಕುದೀತಾ ಇತ್ತು. ಶಾಂತಿಗಾಗಿ ನಡಿಗೆ ಮಾಡಿದ್ರು. ಅವರಿನ್ನೂ ಬಿಜೆಪಿಲಿ ಇರಲಿಲ್ಲ. ಚುನಾವಣೆ ನಿಲ್ಲಬೇಕು ಅಂತ ಆಸೆ ಇತ್ತು. ಆದರೆ ಚುನಾವಣೆ ನಿಲ್ಲಬೇಕು ಅಂತ ಕೊಲೆ ಆದಂಥ ಹರ್ಷನ ಸಂದರ್ಭದಲ್ಲೂ ಕೂಡ ಒಬ್ಬ ಹಿಂದೂವಾಗಿ ಅವ್ರಿಗೂ ಆಕ್ರೋಶ ಇರಬೇಕಿತ್ತು. ಅಂಥ ಆಕ್ರೋಶ ಬೇಡ, ಸುಮ್ಮನೆನಾರ ಇರಬೇಕಿತ್ತು. ಇದನ್ನೂ ಕೂಡ ನಾವು ಅನಿಸೋಕ್ಕಾಗಲ್ಲ. ಎರಡನೇದು, ಮತದಾರರಿದಾರಲ್ಲ, ಪದವೀಧರ ಮತದಾರರು ನಮ್ಮನ್ನು ಎಂದೂ ಕೈ ಬಿಟ್ಟಿಲ್ಲ. ನಮ್ಮನ್ನ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹಿಂದುತ್ವವನ್ನು ಎಂದೂ ಕೈ ಬಿಟ್ಟಿಲ್ಲ. ಆನಂದರಾಜ್ MLA ಆಗೋದ್ರಿಂದ ಹಿಡಿದು, ಶಂಕರ ಮೂರ್ತಿ ಅವರು 5 ಬಾರಿ MLC ಆಗೋದ್ರಿಂದ ಹಿಡಿದು, ಆಯನೂರು ಮಂಜುನಾಥ್ ಅವರು MLC ಆಗೋದ್ರಿಂದ ಹಿಡಿದು, ಲೋಕಸಭೆ ವಿಧಾನಸಭೆ ಚುನಾವಣೆಯಲ್ಲಿ ಹಿಡಿದು ಎಂದೂ ನಮ್ಮನ್ನು ಕೈ ಬಿಟ್ಟಿಲ್ಲ. ಮತ್ತೆ ಎಂದೂ ಗುಂಡು ಪಾರ್ಟಿ ಅವರೇನೋ ಕೊಟ್ಟಿಲ್ಲ. ಇವರು ಬಂದು ತಾವು ಗೆಲ್ಲಬೇಕು ಅನ್ನೋದು ಒಂದೇ ಕಾರಣಕ್ಕೆ ಮತದಾರರನ್ನು ಕೂಡ ಭ್ರಷ್ಟರು ಅಂತ ಅನ್ನೋದಕ್ಕಿಂತನೂ ದುಶ್ಚಟವನ್ನು, ಪದವೀಧರರ ಪ್ರತಿನಿಧಿ ಆಗಂಥ ವ್ಯಕ್ತಿ, ಅದು ಮೇಲ್ಮನೆಗೆ ಹೋಗಬೇಕಾದಂಥ ವ್ಯಕ್ತಿ, ಚಿಂತಕರ ಚಾವಡಿಗೆ ಹೋಗ್ತಾ ಇರೋಂಥ ವ್ಯಕ್ತಿ ತನ್ನ ನಡವಳಿಕೆ ಹೇಗಿದೆ ಅನ್ನೋದನ್ನು ತನ್ನ ಪದವೀಧರರಿಗೆ ತೋರಿಸ್ಕೊಡ್ಬೇಕು. ಅದು ಬಿಟ್ಟು ಬರ್ರಿ, ಕುಡೀರಿ, ತಿನ್ರಿ, ಇದು ಕೇಳಿ ನನಗೆ ಬಹಳ ನೋವಾಗಿದೆ. ನನಗೆ ಇದನ್ನ ಇಡೀ ವಿಧಾನ ಪರಿಷತ್ ಕ್ಷೇತ್ರದ 6 ಜಿಲ್ಲೆಯ ಮತದಾರರು ಒಪ್ತಾರೆ ಅಂತ ನನಗಂತೂ ಅನ್ಸಲ್ಲ. ಈ ರೀತಿ ಈಗಲೇ ನಮ್ಮ ಪದವೀಧರನ್ನ ದುಶ್ಚಟಕ್ಕೆ ತಳ್ತಾರಂಥ ವ್ಯಕ್ತಿನ 100ಕ್ಕೆ 100 ಅವರು ತಿರಸ್ಕಾರ ಮಾಡ್ತಾರೆ, ಸೋಲಿಸ್ತಾರೆ. ಈ ವಿಶ್ವಾಸ ನನಗಿದೆ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.